ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ನಾನ್ ಗ್ಯಾರಂಟಿ ಕೊಡ್ತೀನಿ, ನಿಮ್ ಮನೆಗೆ ಮಹಾಲಕ್ಷ್ಮಿನೇ ಬಂದಾಗಿರುತ್ತೆ. ಹುಡುಗಿ ನಿಮ್ಗೆ ಒಪ್ಕೆನಾ? ಹಾ ಸರ್, ನನಗೊಪ್ಕೆ. ನಿಮ್ಗೆ ಒಪ್ಕೆ ಇದೆ. ರಾಮಯ್ಯ ಅವರೇ, ನೀವೇನ್ ಹೇಳ್ತೀರಿ? ಇನ್ನೇನು ಹೇಳೋದಪ್ಪ, ನೀವು ಮನುಷ್ಯರಲ್ಲ, ದೇವರು. ಅಯ್ಯೋಯ್ಯೋ, ಅಷ್ಟು ದೊಡ್ಡ ಮಾತೆಲ್ಲ ಹೇಳ್ಬೇಡಿ. ನಿಮ್ಗೆ ಈ ಸಂಬಂಧ ಒಪ್ಕೆ ಅಲ್ವಾ? ಒಪ್ಕೆ ಸಾಹೇಬ್ರೆ, ಒಪ್ಕೆ. ಸುಮನ ಅವರೇ, ನಿಮ್ಮ ಒಪ್ಪಿಗೆ ಇಲ್ಲದೆ ಏನೂ ಆಗಲ್ಲ. ನನಗೆ ನಿಮ್ಮ ಒಪ್ಪಿಗೆ ಮುಖ್ಯ. ನೀವೇನಂತೀರಿ? ಅಪ್ಪ ಒಪ್ಪಿದ್ಮೇಲೆ ನಂದೇನೂ ಇಲ್ಲ ಸಾಹೇಬ್ರೆ. ಕೊಡೋದು ತಗೊಳ್ಳೋದೇನೇ ಇದ್ರು ಅದನ್ನ ನಾನು ನೋಡ್ಕೋತೀನಿ. ಆಗಬಹುದು. ಹಂಗಾರ ಮಲಗ ಊದಿಸ್ಬಿಡದ, ನಾಳಿಕಿನ ಮದುವೆ. ಯಜಮಾನ್ರ, ಹುಡುಗಿ ನಮ್ ಕಡೆ ಅಂತ ನಿಶ್ಚಯ ಮಾಡ್ಕೊಂಬಿಡ್ರಿ. ಅಪರ ಎದ್ದಳ್ರಿ, ತಾಂಬೂಲ ಬದಲಾಯಿಸ್ಕೊಡ್ರಿ. ಅಲ್ಲಪ್ಪ ಚಿಟ್ಟೆ, ನಾವು ಅದೆಲ್ಲ ಏನು ನೀವೇನು ತಲೆ ಕಡ್ಸ್ಕೊಬೇಡ್ರಿ, ಎಲ್ಲ ರೆಡಿ ಮಾಡ್ಕೊಂಡ ಬಂದಿವಿ. ಯವ್ವ, ಕೆಲಡಿಕೆ ತಗೊಂಬಾ. ಎದ್ದಳ್ರಿ ಎದ್ದಳ್ರಿ ಎದ್ದಳ್ರಿ. ಇದನ್ನ ನೀ ನೋಡ್ತಾ ಇದೀಯ ಅಂತ ನಂಗೆ ಗೊತ್ತು. ಐ ಮಿಸ್ ಯು ರಾಜೇಶ, ಐ ಮಿಸ್ ಯು. ಲಘು ಲಘು ಕೆಲಸ ಮುಗಿಸ್ರಪ್ಪ. ಅವಸರಕ್ಕೆ ಬಿದ್ದು ಮಾಡಕತ್ತೀರ, ಮದುವೆ ಐತಿದು. ಅಲ್ಲಿ ಗುಡಿ ಅಂತ ಕೆಲಸ ಮುಗ್ದತ್ತಂತ ನೀವು ಇಲ್ಲಿ ಮಾಡಕತ್ತೀರಲ್ಲ, ನಿಮ್ಮ ಅಪ್ರ ಮುಗಿಸ್ರ ಲಘುನ. ಸುಮನ ಅವರೇ, ಎಷ್ಟು ಅಂತ ಕೆಲಸ ಮಾಡ್ತೀರಾ? ಸಂಜೆ ಆಯ್ತು, ಮನೆಗೆ ಹೊರಡಲ್ವಾ? ಇನ್ನೊಂದಿಷ್ಟು ಹಾರ ಇದೆ ಸಾಹೇಬ್ರೆ, ಕಟ್ಬಿಟ್ಟು ಹೋಗ್ತೀನಿ. ಏನಾಯ್ತು? ತನ್ನ ಮದ್ವೆಗೆ ತಾನೇ ಹಾರ ಕಟ್ಕೊಳ್ಳೋ ಮದುಮಗಳು ನಾನೇ ಅನ್ಸುತ್ತಲ್ವಾ? ನಿಮ್ದೊಂದು ಮಾತು ಕೇಳ್ತೀನಿ, ನಿಜ ಹೇಳ್ತೀರಾ? ಆ ಹುಡುಗ ನಿಮ್ಗಿಷ್ಟ ತಾನೆ? ಬಲವಂತ ಏನಿಲ್ಲ, ಇಷ್ಟ ಇಲ್ಲ ಅಂದ್ರೆ ನೇರವಾಗಿ ಹೇಳ್ಬಿಡಿ. ಇಷ್ಟ ಇಲ್ಲ ಸಾಹೇಬ್. ನಾಳೆ ಮದ್ವೆ ಇಟ್ಕೊಂಡು ಯಾಕೆ ಹೀಗೆಲ್ಲ ಕೇಳ್ತಿದ್ದೀರಾ? ಆ ಕಾಶಿ ಮುಂದೆ ನಾವು ಗೆಲ್ಬೇಕು.
ಅದೇ ತಾನೇ ನಮ್ ಗುರಿ. ಗೆಲ್ಲೋ ಹುಮ್ಮಸ್ಸಿಗೆ ಬಿದ್ದು ಜೀವನ ಹಾಳು ಮಾಡ್ಕೋಬಾರ್ದು ಸುಮ್ಮನವ್ರೆ. ಮದುವೆ ಅನ್ನೋದು ನಮ್ಮ ಇಷ್ಟದ ಪ್ರಕಾರ ನಡಿಬೇಕು. ಮನ್ಸೊಪ್ಪಿ ತಾಳಿ ಕಟ್ಟಬೇಕು ಸುಮ್ಮನವ್ರೆ. ಯಾರ್ದೋ ಮೇಲಿನ ಹಠಕ್ಕೋ ಕೋಪಕ್ಕೋ ತಾಳಿ ಕಟ್ಟಿ ಜೀವನ ಪೂರ್ತಿ ಕಷ್ಟಪಡ್ಬೇಕಾಗತ್ತೆ. ನಿಮ್ಮನ್ನು ಒಪ್ಸಿದ್ದು ನಾನು ಮತ್ತು ಕಾಲನಿಯವರು. ಆದ್ರೆ ನಿಮ್ ಇಷ್ಟಕ್ಕೆ ವಿರುದ್ಧವಾಗಿ ಹೋಗ್ತಿದೀವೋ ಅಂತ ನನ್ಗೆ ತುಂಬಾ ಚಿಂತೆ ಆಗ್ತದೆ. ನಿಮ್ಗಿಷ್ಟ ಇಲ್ಲ ಅಂದ್ರೆ ಹೇಳಿ, ಮದ್ವೆನ ಕ್ಯಾನ್ಸಲ್ ಮಾಡ್ಬೇಡ. ಹಾಗೇನೂ ಇಲ್ಲ ಸಾಹೇಬ್ರೆ, ನಾನ್ ಮದ್ವೆ ಆಗ್ತೀನಿ. ನನ್ನ ಪ್ರಶ್ನೆ ಅದಾಗಿರ್ಲಿಲ್ಲ. ಮದ್ವೆ ಗಂಡು ನಿಮ್ಗಿಷ್ಟನಾ? ಇಷ್ಟ ಇದೆ ಸಾಹೇಬ್ರೆ. ಇಷ್ಟ ಆಗಿರೋದಕ್ಕೆ ಅಲ್ವಾ ಒಪ್ಪಿಗೆ ಕೊಟ್ಟಿರೋದು. ನಿಮ್ ಬಾಯಿ ಒಂದ್ ಮಾತು ಹೇಳ್ತಿದೆ, ನಿಮ್ ಕಣ್ಣು ಇನ್ನೊಂದು ಮಾತು ಹೇಳ್ತಿದೆ. ತಾಂಬೂಲ ಬದಲಾಯಿಸ್ಕೊಂಡ್ಬಿಟ್ರೆ ಅದೃಷ್ಟ ಬದಲಾಗ್ಬಿಡ್ತದ. ಅವಳು ಕೊಳ್ಳಿಗೆ ತಾಳಿ ಅಂತ ಬಿದ್ರೆ ಅದು ನನ್ನ ಕೈಯಿಂದಲೇ ಕಣೋ. ಸುಮ್ಮಿ ನನ್ನ ಪಕ್ಕದಾಗ ನಲಗ್ಬೇಕಾಗಿರೋ ಸಂಪಿಗೆ ಆದ್ರೂ ಸುವಾಸನೆನ ಹೀರಿ ಮೇಲಕ್ಕಾಕಿ ಹೊಸ್ಕಾಕ ಗಂಟ ನನಗ್ ಸಮಾಧಾನ ಇಲ್ಲ. ಅವಳಿಗೆ ಕಾರ್ಪೊರೇಟರ್ ಸಪೋರ್ಟ್ ಇದೆ, ಅದಕ್ಕೆ ಅವಳು ಅಷ್ಟು ಆರಾಮಾಗಿರೋದು. ಯಾರ್ ಸಪೋರ್ಟ್ ಇದ್ರೆ ಏನ್ಲ? ಸರ್ವನಾಶ ಮಾಡ್ಬೇಕು ಅಂತಿದ್ರೆ ಮಾಡ್ತಾ ಇರೋದೆಯಾ? ಕಾಶಿ ನೋಡು, ಸುಮ್ಮನೆ ಹೋಗ್ತಿದ್ದಾಳೆ. ಎಷ್ಟಲ್ಲಿ ಹೇಳಿದ್ದೀನಿ, ಅವಳು ನನಗ್ ಮಾತ್ರ ಸುಮ್ಮಿ, ನಿನಗೆ ಅತ್ಯಮ್ಮ. ಅಂತೂ ಪೇಟೆ ಬಲೆಗ್ ಬಿತ್ತು ಬಂದ್ರೋ. ಏನಮ್ಮ ಮದುಮಗಳೇ, ಚೆನ್ನಾಗಿದ್ದೀರೋ? ಕಾಶಿ, ಮರ್ಯಾದಿಂದ ಹೇಳ್ತಿದ್ದೀನಿ, ನನಗೆ ಅಡ್ಡ ಹಾಕಿದ್ರೆ ಸರಿ ಇರಲ್ಲ. ಅಡ್ಡನೂ ಹಾಕ್ತೀನಿ, ಅಡ್ಡಕ್ಕೂ ಎತ್ತಾಕೊಂಡು ಹೋಗ್ತೀನಿ. ಇವತ್ತು ನಿನ್ನ ಪಡಿದೆ, ನಾನ್ ಸುಮ್ನಿರೋದಿಲ್ಲ ಕಣೆ. ಪಾರೆ ಆ ಕಡೆ ಹಿಡಿಯೋ. ರಾಜೇಶನ್ ಫೋನ್ ಮಾಡಿ ಬರಕ್ ಹೇಳ್ತೀನಿ. ಕೌನ್ಸಿಲರ್ ಸಾಹೇಬ್ರಿಗೆ ಫೋನ್ ಮಾಡ್ತೀನಿ. The subscriber cannot be reached at the moment. Please try again later. ಸುಮ್ನಕ್ಕ, ಚಿಕ್ಕಣ್ಣ, ಅರ್ಜೆಂಟ್ ಆಗಿ ಕೌನ್ಸಿಲರ್ ಸಾಹೇಬ್ರಿಗೆ ಫೋನ್ ಕೊಡು. ಏನಾತ್ವಾ? ಅಯ್ಯೋ, ಅದನ್ನೆಲ್ಲ ಇವಾಗ ಹೇಳೋಕ್ ಟೈಮ್ ಇಲ್ಲ ಅಣ್ಣ. ನಮ್ ಕಾಲೋನಿ ಪಕ್ಕ ಫ್ಯಾಕ್ಟ್ರಿ ಗೋಡೌನ್ ಇದೆಯಲ್ಲ, ಅದ್ರಿಂದ ನಾನು ಬಚ್ಚಿಟ್ಕೊಂಡಿದ್ದೀನಿ. ಸಾಹೇಬ್ರನ್ನ ಬೇಗ ಬರೋದಕ್ಕೆ ಹೇಳು. ಸರಿ, ಈಗಲೇ ಬರ್ತೀವಿ.
ನಿನ್ನ ಬೆಂಕಿ ಅಂತ ಅನ್ಕೊಂಡಿದ್ನಲ್ಲೇ ನೀನ್ ನೋಡಿದ್ರೆ ಬೆಣ್ಣೆ ತರ ಕರ್ಗೋಗ್ತಿದ್ಯಲ್ಲೇ ನನ್ ಬಂಗಾರಿ. ಅವತ್ತು ನಾಟಕ ಮಾಡ್ದೆ, ಇವತ್ತು ಆತನ್ನೇ ನಿಜ ಮಾಡ್ತೀನಿ. ಅದಾದ್ಮೇಕು ಅದ್ಯಾವ ನಿನ್ ಕಟ್ಕತಾನೆ ಅಂತ ನಾನು ನೋಡ್ತೀನಿ ಕಣೆ. ನೀನ್ ಯಾವತ್ತಿದ್ರು ನನ್ನವಳೆ. ಸೊಮ್ಮೆ ನೀ ನನ್ನಿಂದ ತಪ್ಪಿಸ್ಕೊಳಕ್ ಆಗೋದಿಲ್ಲ. ಹಿಡ್ಕೊಂಡ್ರೆ ಅವಳನ್ನ. ನನ್ನವಳು ನನ್ನವಳು ಮುಟ್ಟಿದರೆ ನಲಗುವಳು, ಮುಟ್ಟದೆ ಮುದ್ದಾಡಲೇ ಸುಮೆ. ನೀವೆಲ್ಲ ಸೈಡ್ಗೆ ಹೋಗ್ರೋ. ಎಲ್ರು ಮದ್ವೆ ಆದ್ಮೇಲೆ ಸೋಬ್ನ ಮಾಡ್ಕತಾರೆ, ಆದ್ರೆ ನಾನು ಸೋಬ್ನ ಮಾಡ್ಕೊಂಡ್ ಮದ್ವೆ ಆಯ್ತೀನಿ. ಇವಳು ಅನ್ಭವ್ಸಕ್ಕಿರೋಳಲ್ಲ, ಆಡಕ್ಕಿರೋದು ಅಳ್ಸಕ್ಕಿರೋದು. ಮೊದ್ಲಿಗೆ ತಾಳಿ ಕಟ್ಬಿಡ್ತೀನಿ, ಆಮೇಲೆ ಆ ತೆಂಗಿ ಇನ್ನೊಬ್ಬ ಬಂದು ಇವಳು ಮದ್ವೆ ಆಯ್ತಾನೋ ನಾನು ನೋಡ್ತೀನಿ.